ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಇದು ಈ ಹೊತ್ತಿನ ಸಿನಿ ಮಸಾಲ. ಕಾಲ ಬದಲಾಗಬಹುದು, ಪರಿಸ್ಥಿತಿಯು ಕೂಡ ತಿರುಗಬಹುದು, ಆದ್ರೆ ಡಿ ಬಾಸ್ ದರ್ಶನ್ ಅವರ ಕ್ರೇಜ್ ಮಾತ್ರ ಎಂದಿಗೂ ಕಮ್ಮಿ ಆಗಲ್ಲ ಅನ್ನೋದಕ್ಕೆ ಇತ್ತೀಚಿನ ಉದಾಹರಣೆ ಅಂದ್ರೆ ಡೆವಿಲ್ ಸಿನಿಮಾ ಹಾಗೂ ಮಲಯಾಳಿಯ ಈ ಸಿಂಗರ್. ಹಾಗಾದ್ರೆ ಈ ಬಗ್ಗೆ ಏನು, ಯಾಕೆ ಹೇಳ್ತಾ ಇದೀವಿ ಅಂತ ಅನ್ಕೊಳ್ತಾ ಇದ್ದೀರಾ? ಈ ಬಗ್ಗೆ ಇಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಹ್ಯಾವ್ ಅ ಲುಕ್. അടുത്ത മറ്റൊരു കേട്ടിട്ടുണ്ടോ ഈ പാട്ട്? ആട്ടോർസഭ ಸಕ್ಕತ್ತಾಗವಳೆ, ಸುಮ್ಮನೆ ತಾಳೆ, ಕದ್ದು ನೋಡ್ತಾಳೆ, ಬಿಟ್ಟೆ ಬಿಟ್ಟಾಳೆ, ಸಕ್ಕತ್ತಾಗವಳೆ, ಸುಮ್ಮನೆ ತಾಳೆ, ಕದ್ದು ನೋಡ್ತಾಳೆ, ಬಿಟ್ಟೆ ಬಿಟ್ಟಾಳೆ. ಡಿಸೆಂಬರ್ 11ರಂದು ತೆರೆಕಂಡಂತಹ ಈ ಸಿನಿಮಾ ಇಂದಿಗೂ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಬೋರ್ಡ್ ಹಾಕಿಸಿಕೊಂಡು ಓಡ್ತಾ ಇರೋದು ಫ್ಯಾನ್ಸ್ಗೆ ಮಾತ್ರವಲ್ಲದೆ ಚಿತ್ರ ಪ್ರೇಮಿಗಳಿಗೂ ಕೂಡ ಖುಷಿಯನ್ನ ಕೊಟ್ಟಿದೆ. OTTಗೆ ಈಗಾಗಲೇ ಎಂಟ್ರಿ ಕೊಟ್ಟಿದ್ರು ಸಹ ಥಿಯೇಟರ್ ಡಿಮ್ಯಾಂಡ್ ಇಂದಿಗೂ ಕೂಡ ಸ್ಟ್ರಾಂಗ್ ಆಗ್ತಾನೆ ಇದೆ. ಅಂದ್ರೆ ಅದೇ ಕಾರಣಕ್ಕೆ ಒಂದೇ ಡಿ ಬಾಸ್ ದರ್ಶನ್ ಅವರ ಸ್ಟ್ಯಾಂಡಮ್ ಇನ್ನು ಬಾಕ್ಸ್ ಆಫೀಸ್ ಮಾತನಾಡೋದಾದ್ರೆ ಡೆವಿಲ್ ಸಿನಿಮಾ ಬರೋಬ್ಬರಿ 85 ಕೋಟಿ ರೂಪಾಯಿಗಳಷ್ಟು ಗಳಿಸಿ ಯಶಸ್ವಿಯಾಗಿ 100 ಕೋಟಿ ಕ್ಲಬ್ ಕಡೆಗೆ ಹೆಜ್ಜೆ ಇಡ್ತಿರೋದು ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆಯ ವಿಚಾರ. ಇದು ಪ್ಯಾನ್ ಇಂಡಿಯಾ ಸಿನಿಮಾವೂ ಅಲ್ಲ, ಬಹುಭಾಷೆಯ ಸಿನಿಮಾವೂ ಕೂಡ ಅಲ್ಲ, ಬೇರೆ ಭಾಷೆಗಳಲ್ಲಿ ರಿಲೀಸ್ ಆದ ಚಿತ್ರವೂ ಅಲ್ಲ, ಕನ್ನಡದಲ್ಲೇ ಬಿಡುಗಡೆಯಾಗಿ ಕನ್ನಡಿಗರ ಹೃದಯ ಗೆದ್ದಂತ ಎಲ್ಲೆಡೆ ಯಶಸ್ವಿಯಾಗಿ ಓಡಾಡ್ತಿರೋ ಸಿನಿಮಾ. ಈ ಸಿನಿಮಾದಲ್ಲಿ ಹೀರೋ ಕೂಡ ಜೊತೆಗೆ ವಿಲನ್ ಕೂಡ 2 ಶೇಡ್ ನಲ್ಲಿ ಕಾಣಿಸಿಕೊಂಡಿರುವಂತ ಡಿ ಬಾಸ್ ದರ್ಶನ್ ಅವರ ಪಾತ್ರ ನಿಜಕ್ಕೂ ಕಲರ್ಫುಲ್ ಹಾಗೂ ಚಾಲೆಂಜಿಂಗ್. ಇದೇ ಮೊದಲ ಬಾರಿಗೆ ಇಂತಹ ಡಿಫರೆಂಟ್ ರೋಲ್ ನಲ್ಲಿ ನಟ ದರ್ಶನ್ ಅವರು ಕಾಣಿಸಿಕೊಂಡಿದ್ದು ಫ್ಯಾನ್ಸ್ಗೂ ಹಾಗೂ ಚಿತ್ರ ಪ್ರೇಮಿಗಳಿಗೂ ಪೂರ್ತಿ ಥ್ರಿಲ್ ಅನ್ನ ನೀಡಿರುವಂತದ್ದು. ಇದು ಈ ಸಿನಿಮಾದ ಹೈಲೈಟ್. ಆದ್ರೆ ಮತ್ತೊಂದು ಕಡೆ ಇತ್ತೀಚೆಗೆ ದುಬೈ ಲೈವ್ ಕಾನ್ಸರ್ಟ್ ನಲ್ಲಿ ಡಿ ಬಾಸ್ ದರ್ಶನ್ ಅವರ ಹಾಡಿಗೆ ಪರಭಾಷಾ ಸಿಂಗರ್ ಹಾಡಿದಂತ ಹಾಡಿನ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸಖತ್ತಾಗವಳೆ ಅನ್ನುವಂತ ಹಾಡನ್ನ ಹಾಡಿದಂತ ಈ ಸಿಂಗರ್ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು. ಇನ್ನು ಈ ವಿಡಿಯೋವನ್ನ ನೋಡಿ ಫ್ಯಾನ್ಸ್ಗಳು ಮತ್ತಷ್ಟು ಖುಷಿ ಪಡ್ತಾ ಇದ್ದಾರೆ, ಮತ್ತಷ್ಟು ಗ್ಲೋ ಆಗ್ತಾ ಇದ್ದಾರೆ. ಅಂದ ಹಾಗೆ ಡಿ ಬಾಸ್ ದರ್ಶನ್ ಅವರು ಸದ್ಯ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲಿನಲ್ಲಿ ಇದ್ದಾರೆ ಅನ್ನೋದು ಸತ್ಯ. ಆದ್ರೆ ಅವರು ಒಳಗಿರ್ಲಿ ಅಥವಾ ಹೊರಗೆ ಇರ್ಲಿ ಕ್ರೇಜ್ ಮಾತ್ರ ಕಿಂಚಿತ್ತು ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಯಾಕಂದ್ರೆ ಸದ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋಯಿಂಗ್ ಹೊಂದಿರುವಂತಹ ನಟ ದರ್ಶನ್ ಅವರು. ಒಟ್ನಲ್ಲಿ ಡೆವಿಲ್ ಸಿನಿಮಾ ಯಶಸ್ಸತ್ತ ಸಾಗ್ತಾ ಇದೆ. ಡಿ ಬಾಸ್ ದರ್ಶನ್ ಕ್ರೇಜ್ಗೆ ಮತ್ತೊಮ್ಮೆ ಬಿಗ್ ಪ್ರೂಫ್ ಕೊಡ್ತಾ ಇದೆ. ಸದ್ಯ ಡಿ ಬಾಸ್ ಸಿನಿಮಾದ ಮಲಯಾಳಿ ಹಾಡಿರುವಂತಹ ಹಾಡು ಸಖತ್ ವೈರಲ್ ಆಗ್ತಾ ಇದೆ. ಇದು ಇವತ್ತಿನ ಸಿನಿ ಮಸಾಲ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.